ಇನ್ನು ಹೇಗಿದ್ದ TMC ಹೇಗಾಯಿತು ನೋಡಿ, ಒಬ್ಬರಾದ್ಮೇಲೆ ರಾಜೀನಾಮೆಯನ್ನು ಬಿಸಾಕ್ತಾ ಇದ್ದಾರೆ. ಇವರು ನೋಡಿಬಿಟ್ಟಿದ್ರೆ ಇವ್ರು ಯಾರಿಗೂ ತಗ್ಗಲ್ಲ ಬಗ್ಗಲ್ಲ ಅನ್ನೋ ರೀತಿಯಲ್ಲಿದ್ದರು. ಆದರೆ ಈಗ ಎಲ್ಲವೂ ಕೂಡ ತಣ್ಣಗಾಗಿದೆ, ಎಲ್ಲ ಕೂಡ ಬೆಂಡಾಗಿದ್ದಾರೆ, ಭಿನ್ನಮತ ಭುಗಿಲೆದ್ದಿದೆ, ರಾಜೀನಾಮೆ ಪರ್ವ ಶುರುವಾಗಿದೆ. ಉಳಿದ್ರೆ ಸಾಕಪ್ಪ ಪಕ್ಷ ಅನ್ನುವಷ್ಟರ ಮಟ್ಟಿಗೆ ಬಂದಿದ್ದಾರೆ ದೀದಿ. ಪಕ್ಷ ಉಳಿದ್ರೆ ಸಾಕು. ಕೊನೆಗೆ ಅವ್ರಿಗೆ ಏನು ಅನಿಸಿದೆ ಅಂತಂದರೆ ಕಾಂಗ್ರೆಸ್ ಜೊತೆಗೆ ವಿಲೀನ ಮಾಡಿಬಿಡಬೇಕು ಅಂತ. ಎಲ್ಲಿಗೆ ಬಂತು ನೋಡಿ ಸ್ಥಿತಿ. ಒಂದು ಪಾರ್ಟಿ Hotel Management with AI. Join IIHM, International Institute of Hotel Management. ಮೂರು ಸರಿ ಅಧಿಕಾರ ಮಾಡಿದಂಥ ಒಂದು ಪಾರ್ಟಿ ಎಲ್ಲಿಗೆ ಬಂದು ನಿಲ್ತು ನೋಡಿ. ದೆಹಲಿಯಲ್ಲಿ ನಾಯಕರ ಜೊತೆಗೆ ಈಗಾಗಲೇ TMC ಚರ್ಚೆ ಮಾಡಿದೆಯಂತೆ. ಇವತ್ತು ಹೈಕಮಾಂಡ್ ತುರ್ತು ಸಭೆಯನ್ನು ಕರೆದಿದೆ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ. ಅಲ್ಲಿ ವಿಲೀನ ಆಗಿಬಿಡುತ್ತಾ? ಆದರೆ TMC ವಿಲೀನವನ್ನು ಕಾಂಗ್ರೆಸ್ ತಳ್ಳಿ ಹಾಕಿದೆ. ಮಮತಾ ಸೋನಿಯಾ ನಡುವೆ ಸಂಬಂಧ ಉತ್ತಮವಾಗಿದೆ ನಿಜ, ಸೌಹಾರ್ದಯುತವಾಗಿದೆ ನಿಜ. ಅನೇಕ ವೈಯಕ್ತಿಕ ವಿಚಾರಗಳ ಬಗ್ಗೆ ಇಬ್ಬರು ಕೂಡ ಚರ್ಚೆ ಮಾಡಿದ್ದಾರೆ. ಆದರೆ ಬೇರೆ ಯಾವುದೇ ವಿಚಾರ ಚರ್ಚೆ ಆಗಿಲ್ಲ. ಅಂದರೆ ಈ ರೀತಿ TMC ವಿಲೀನ ಆಗಿಬಿಡುತ್ತೆ ಅನ್ನುವಂಥ ವಿಚಾರವನ್ನು ಕಾಂಗ್ರೆಸ್ ತಳ್ಳಿ ಹಾಕಿದೆ. ಬನ್ನಿ, ನಮ್ಮ ದೆಹಲಿ ಪ್ರತಿನಿಧಿ ಮಹೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇವತ್ತು ನಡೆಯುವಂಥ ವೆರಿ ಇಂಪಾರ್ಟೆಂಟ್ ಮೀಟಿಂಗ್, ಈಗ 11:11ವರೆಗೆ ಶುರುವಾಗುವಂಥ ಮೀಟಿಂಗ್ ಇದು. ಖರ್ಗೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಮೀಟಿಂಗ್ನಲ್ಲಿ ಎಲ್ಲ ರಾಜ್ಯಗಳ ಪದಾಧಿಕಾರಿಗಳು, ಮುಖ್ಯಮಂತ್ರಿಗಳು ಜೊತೆಗೆ ಅಧ್ಯಕ್ಷರು ಕೂಡ ಭಾಗಿಯಾಗ್ತಾರೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈ TMC ವಿಲೀನ ಆಗಿಬಿಡುತ್ತೆ, ಇದಕ್ಕೆ ಸಂಬಂಧಪಟ್ಟಂಗೆ ಅಭಿಷೇಕ್ ಬ್ಯಾನರ್ಜಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಏನಿದೆ ಹೆಚ್ಚಿನ ವಿವರ? ರನಟ್, ಅತಿ ಮುಖ್ಯವಾಗಿ ಏನೀಗ 11:30 ಸುಮಾರಿಗೆ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೇತೃತ್ವದಲ್ಲಿ ಸಭೆ ಕೂಡ ಕರೆದಿರುವಂಥದ್ದು. ಎಲ್ಲ ರಾಜ್ಯಗಳ PCC ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಸಭೆ ತುರ್ತಾಗಿ ಕರೆದಿರುವಂಥದ್ದು. ಅಂದರೆ ಎಲ್ಲ ಒಂದು ಕಡೆ ಸಾಕಷ್ಟು ಅನುಮಾನ ಕೂಡ ಮೂಡಿಸ್ತಾ ಇರುವಂಥದ್ದು. ಅಂದರೆ ಕಳೆದ 3-4 ದಿನಗಳಿಂದ ಕೂಡ TMCಯಲ್ಲಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. 20ಕ್ಕೂ ಅಧಿಕ ಒಂದು ಸಂಸದರು ಪ್ರತ್ಯೇಕ ಬಣವನ್ನು ಗುರುತಿಸಿಕೊಂಡು ನಾವು NDA ಜೊತೆಯಲ್ಲಿ ಹೋಗ್ತೀವಿ ಅನ್ನೋದು ಕೂಡ ಬಹಿರಂಗವಾಗಿ ಹೇಳಿಕೆ ಕೂಡ ನೀಡ್ತಾ ಇದ್ದಾರೆ, ಮತ್ತೆ ಪತ್ರ ಕೂಡ ನೀಡಿರುವಂಥದ್ದು ಬೆಳವಣಿಗೆಗೆ ಸಾಕ್ಷಿಯಾಗಿರುವಂಥದ್ದು. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದ ಶಾಸಕರು ಕೂಡ 60ಕ್ಕೂ ಅಧಿಕ ಒಂದು ಶಾಸಕರು ಕೂಡ ಏನು ಪ್ರತ್ಯೇಕ ಬಣ ಸೃಷ್ಟಿಯಾಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ನೋಡೋದಾದ್ರೆ ಇಡೀ ದೇಶದಲ್ಲಿರುವಂಥ ಕಾಂಗ್ರೆಸ್ ಸಂಸದರನ್ನ ಕಾಂಗ್ರೆಸ್ ಸಂಸದರನ್ನ ಕೂಡ ಮನವೊಲಿಸುವಂಥ ಪ್ರಯತ್ನ ಏನಾದರೂ ಆಗುತ್ತಾ ಅನ್ನೋ ಆರೋಪ ಕೂಡ ಕೇಳಿಬರ್ತಾ ಇರುವಂಥದ್ದು, ಈ ಅನುಮಾನ ಕೂಡ ಇರುವಂಥದ್ದು. ಹೀಗಾಗಿ ತಮ್ಮ ಪಕ್ಷದ ಸಂಸದರನ್ನ ಏನು ಗುರುತಿಸಿ ಅಂದರೆ ಜೊತೆಲಿ ಇಟ್ಕೊಳ್ಳೋದಕ್ಕೂ ಮತ್ತೆ ಸಾಕಷ್ಟು ರೂಪರೇಷೆಗಳನ್ನ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಈಗ 11:00ವರೆಗೆ ಏನು ಸಭೆ ಕೂಡ ಕರೆದಿರುವಂಥದ್ದು. ಇದರಲ್ಲಿ ಖರ್ಗೆ ಇರ್ಬೋದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಭಾಗವಹಿಸೋ ಸಾಧ್ಯತೆ ಕೂಡ ಇರುವಂಥದ್ದು. ಪ್ರಮುಖವಾಗಿ TMC ಈಗ ವಿಲೀನ ಆಗ್ಬಿಡ್ತು ಅನ್ನೋ ಮಾತುಗಳು ಕೂಡ ಕಳೆದ 3 ದಿನಗಳಿಂದ ಕೇಳಿಬರ್ತಾ ಇತ್ತು. ACC ಉಪಾಧ್ಯಕ್ಷರ ಆಫರನ್ನು ಏನು ಮಮತಾ ಬ್ಯಾನರ್ಜಿಗೆ ಏನು ರಾಹುಲ್ ಗಾಂಧಿ ನೀಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇತ್ತು. ಆದರೆ ಈಗ ಅದು ವಿಲೀನ ಆಗೋದಿಲ್ಲ, ಇದು ಜಸ್ಟ್ ಊಹಾಪೋಹ ಅಷ್ಟೇ ಅನ್ನೋದು TMC ಸ್ಪಷ್ಟಪಡಿಸಿರುವಂಥದ್ದು. ಇಂಡಿಯಾ ಮೈತ್ರಿಕೂಟವನ್ನು ಅದನ್ನು ಗಟ್ಟಿಗೊಳಿಸುವಂಥ ಪ್ರಯತ್ನ ಮಾತ್ರ ನಾವು ಮಾತುಕತೆ ಮಾಡ್ತಾ ಇದ್ದೀವಿ. ಆದರೆ TMCಯನ್ನು ವಿಲೀನ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿಲ್ಲ ಅಂತೇಳಿ ಈಗ TMC ಸ್ಪಷ್ಟಪಡಿಸಿರುವಂಥದ್ದು. ದೇಶಾದ್ಯಂತ ನಡೆಯುವಂಥ ಈಗ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಸೇರಿದಂತೆ ವಿಪಕ್ಷಗಳನ್ನ ಮಟ್ಟಾಕುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನೋ ಆರೋಪ ಇರೋದ್ರಿಂದ ಈಗ ಈ ಸಭೆ ಸಾಕಷ್ಟು ಮಹತ್ವ ಪಡೆದುಕೊಂಡಿರುವಂಥದ್ದು. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ನವದೆಹಲಿನಲ್ಲಿ ಬಹಳಷ್ಟು ಚಟುವಟಿಕೆಗಳು ನಡೀತಾ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ತುರ್ತು ಸಭೆಯನ್ನು ಕರೆದಿದೆ. ಅರ್ಜೆಂಟ್ ಮೀಟಿಂಗ್, ಇಂಪಾರ್ಟೆಂಟ್ ಮೀಟಿಂಗ್. ಇಂದಿರಾ ಭವನ, ಕಾಂಗ್ರೆಸ್ನ ರಾಷ್ಟ್ರೀಯ ಕಚೇರಿ, ಬೆಳಗ್ಗೆ 11:30ಕ್ಕೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಎಲ್ಲ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಿರ್ತಾರೆ, ಉಸ್ತುವಾರಿಗಳಿರ್ತಾರೆ, ಪ್ರಧಾನ ಕಾರ್ಯದರ್ಶಿಗಳಿರ್ತಾರೆ. ಖರ್ಗೆ ನೇತೃತ್ವದಲ್ಲಿ ನಡೆಯುವಂಥ ಸಭೆ ವೆರಿ ಇಂಪಾರ್ಟೆಂಟ್ ಮೀಟಿಂಗ್. KPCC ಅಧ್ಯಕ್ಷ ಹರಿಪ್ರಸಾದ್ ಅವರು ಕೂಡ ಸಭೆಯಲ್ಲಿ ಇರ್ತಾರೆ.